ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿಗೆ ಯಾವ ರೀತಿ ಚೈನ್ ಸ್ಟಿಚಸ್ನ ಹಾಕೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಚೈನ್ ಸ್ಟಿಚಸ್ನ ಯಾವ ರೀತಿ ಈಸಿಯಾಗಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಇನ್ನು ಯಾರ್ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ನೋಡಿಬಿಟ್ಟು ಈ ವಿಡಿಯೋನ ವಾಚ್ ಮಾಡಿ. ಆವಾಗ ಈಸಿಯಾಗಿ ಯಾವ ರೀತಿ ಚೈನ್ ಸ್ಟಿಚಸ್ನ ಹಾಕೋದು ಅಂತ ಹೇಳ್ಬಿಟ್ಟು ನಿಮಗೆ ಅರ್ಥ ಆಗುತ್ತೆ. ಆ ವಿಡಿಯೋನ ನೋಡಲಿಲ್ಲ ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಬಿಗಿನರ್ಸಿಗೆ ಮೇನ್ ಪ್ರಾಬ್ಲಮ್ ಚೈನ್ ಸ್ಟಿಚಸ್ನ ಯಾವ ರೀತಿ ಹಾಕೋದು ಮತ್ತು ನೀಡಲ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಥ್ರೆಡ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು, ನೀಡಲ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಮತ್ತು ಚೈನ್ ಸ್ಟಿಚಸ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ನಾನು 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನೀಡಲ್ ನಂಬರ್ 11ನ ತಗೊಂಡಿದ್ದೀನಿ. ನೀವು ಬಿಗಿನರ್ಸ್ ಆಗಿದ್ರೆ 9 ಅಥವಾ 10 ನಂಬರ್ ನೀಡಲ್ನ ಯೂಸ್ ಮಾಡ್ಕೊಳ್ಳಿ. ಈಸಿಯಾಗಿ ನೀವು ಕ್ರೋಶೆಟ್ನ ಹಾಕ್ಬೋದು. 6 ದಾರನ ತಗೊಂಡು ಲೆಫ್ಟ್ ಹ್ಯಾಂಡ್ ತೋರು ಬೆರಳಿಗೆ ನಾನು ಸುತ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿನೇ ನೀವು ಕೂಡ ಸುತ್ಕೊಳ್ಳಿ. ಇವಾಗ ಸ್ಯಾರಿಗೆ ಯಾವ ರೀತಿ ಚೈನ್ ಸ್ಟಿಚಸ್ನ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ, ನೀಡಲ್ ನಂಬರ್ 11 ಅಂತ ಇದೆ ಅಲ್ಲ, ಅದನ್ನು ನಾನು ತೋರು ಬೆರಳಲ್ಲಿ ಹಿಡ್ಕೊಂಡಿದ್ದೀನಿ ಮತ್ತು ಜಪಾನ್ ತುಲಿಪ್ ಅನ್ನೋದನ್ನು ಹೆಬ್ಬೆರಳಲ್ಲಿ ನಾನು ಹಿಡ್ಕೊಂಡಿದ್ದೀನಿ. ನಾನು ಯಾವ ರೀತಿ ನೀಡಲ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಕೂಡ ನೀಡಲ್ನ ಬ್ಯಾಲೆನ್ಸ್ ಮಾಡಬೇಕು. ನೋಡಿ, ಇದೇ ರೀತಿ ನೀವು ಕೂಡ ಹಿಡ್ಕೊಳ್ಬೇಕು ನೀಡಲ್ನ. ನೀಡಲಿಂದು ಹುಕ್ ಏನಿರುತ್ತೆ ಅಲ್ಲ, ಅದು ನಮ್ಮ ಸೈಡು ನೋಡ್ತಾ ಇರಬೇಕು. ಆವಾಗ ಈಸಿಯಾಗಿ ನಾವು ಕ್ರೋಶೆಟ್ನ ಹಾಕ್ಬೋದು. ಇವಾಗ ಸ್ಯಾರಿ ಬ್ಯಾಕ್ ಸೈಡಿಗೆ ನಾನು ಥ್ರೆಡ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸ್ಯಾರಿಗೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಡು ಬರ್ತಾ ಇದ್ದೀನಿ. ನೋಡಿ, ಇವಾಗ ನೀಡಲಿಗೆ ಥ್ರೆಡ್ನ ಸುತ್ತಬಿಟ್ಟು ನೀಡಲ್ ಹುಕ್ ಏನಿರುತ್ತೆ ಅಲ್ಲ, ಅದರಿಂದ ಥ್ರೆಡ್ನ ಎಳ್ಕೊಂಡು ಬರಬೇಕು. ನೋಡಿ, ಈ ರೀತಿನೇ ನೀವು ಕೂಡ ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬಂದಾದಮೇಲೆ ನಾನು ಇಲ್ಲಿ ಸಿಂಗಲ್ ಕ್ರೋಶೆಟ್ನ ಹಾಕ್ತಾ ಇದ್ದೀನಿ, ಅಂದರೆ ಸ್ಯಾರಿಗೆ ಥ್ರೆಡ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನೀವು ಸ್ಯಾರಿಗೆ ಲಾಕ್ ಮಾಡ್ಕೊಬೇಕು. ನಾನು ಇನ್ನೂ ಒನ್ ಟೈಮ್ ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಥ್ರೆಡ್ನ. ನೋಡಿ, ಇದೇ ರೀತಿ ನೀವು ಕೂಡ ಥ್ರೆಡ್ನ ಎಳ್ಕೊಂಡು ಬರಬೇಕು. ಇನ್ನೂ ಒನ್ ಟೈಮ್ ತೋರಿಸ್ತಾ ಇದ್ದೀನಿ. ನೋಡಿ, ಥ್ರೆಡ್ನ ಎಳ್ಕೊಂಡು ಬಂದಾದಮೇಲೆ ಇವಾಗ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದೇ ರೀತಿ ನೀವು ಕೂಡ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ನಾನಿವಾಗ ಚೈನ್ಸ್ಗಳನ್ನು ಹಾಕ್ತೀನಿ. ಯಾವ ರೀತಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ನೀಡಲಿಗೆ ಥ್ರೆಡ್ನ ಸುತ್ಕೊಳ್ಬೇಕು. ಅದ್ರ ಹುಕ್ ಏನಿರುತ್ತೆ ಅಲ್ಲ, ಅದರಿಂದ ಥ್ರೆಡ್ನ ಎಳ್ಕೊಂಡು ಬರಬೇಕು. ಹೋಲ್ ಗ್ಯಾಪ್ ಒಳಗೆ ಥ್ರೆಡ್ನ ಎಳ್ಕೊಂಡು ಬಂದರೆ ಚೈನ್ ಸ್ಟಿಚಸ್ ಆಗುತ್ತೆ. ನೋಡಿ, ತುಂಬ ಈಸಿ ಇದೆ ಫ್ರೆಂಡ್ಸ್. ಲಾಸ್ಟ್ ವಿಡಿಯೋನ ನೀವು ನೋಡ್ಕೊಂಡಿದ್ರೆ ಚೈನ್ ಸ್ಟಿಚಸ್ ಹಾಕೋದು ತುಂಬಾ ಈಸಿ ಫ್ರೆಂಡ್ಸ್. ಇವಾಗ ನೋಡಿ, ನೀಡಲಿಗೆ ಥ್ರೆಡ್ನ ಸುತ್ಕೊಂಡು ಹೋಲ್ ಗ್ಯಾಪ್ ಏನಿರುತ್ತೆ ಅಲ್ಲ, ಅದರೊಳಗಿಂದ ಥ್ರೆಡ್ನ ತಗೊಂಡು ಬಂದರೆ ಒಂದು ಚೈನು ಕ್ರಿಯೇಟ್ ಆಗುತ್ತೆ. ಚೈನ್ಸ್ಗಳನ್ನು ಹಾಕಾದ್ಮೇಲೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಕರೆಕ್ಟಾಗಿ ನೋಡಿಕೊಂಡು ನೀವು ಲಾಕ್ ಮಾಡ್ಕೊಬೇಕು, ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ. ನೋಡಿ, ಇವಾಗ ನಾನು ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ನೀಡಲ್ ಹುಕ್ಕಿಂದ ಥ್ರೆಡ್ನ ತಗೊಂಡು ಬರಬೇಕು. ಥ್ರೆಡ್ನ ತಗೊಂಡು ಬಂದಾದಮೇಲೆ ಲಾಕ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಬೇಕು, ಅಂದರೆ ನಾವು ಇಲ್ಲಿ ಸಿಂಗಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀವಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಮತ್ತೆ ಚೈನ್ಗಳನ್ನು ಹಾಕಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್. ಬೇಸಿಕ್ ಡಿಸೈನ್ ನೀಟಾಗಿ ಬಂದರೆ ನಾವು ಯಾವ ಡಿಸೈನ್ ಬೇಕಾದರೂ ಹಾಕ್ಬೋದು. ಬೇಸಿಕ್ ಸ್ಟೆಪ್ಸ್ಗಳನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ನಂತರ ಡಿಸೈನ್ಸ್ಗಳನ್ನು ಕೂಡ ಈಸಿಯಾಗಿ ಹಾಕ್ಬೋದು. ನೋಡಿ, ಇವಾಗ ನೀಡಲ್ ಹುಕ್ಕಿಂದ ಥ್ರೆಡ್ನ ತಗೊಂಡು ಬಂದು ಹೋಲ್ ಗ್ಯಾಪ್ ಏನಿರುತ್ತಲ್ಲ ಅದರೊಳಗಿಂದ ಥ್ರೆಡ್ನ ತಗೊಂಡು ಬರಬೇಕು.
ನೋಡಿ ಫ್ರೆಂಡ್ಸ್, ತುಂಬ ಈಸಿ ಇದೆ. ಇವಾಗ ಚೈನ್ಗಳನ್ನು ಹಾಕೊಂಡಾದ್ಮೇಲೆ ಮತ್ತೆ ನಾವು ಎಲ್ಲಿಗೆ ಬರುತ್ತೆ ನೋಡ್ಬಿಟ್ಟು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಚೈನು ಎಲ್ಲಿಗೆ ಬರುತ್ತೆ ನೋಡ್ಬಿಟ್ಟು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ. ಅದಕ್ಕೋಸ್ಕರ ಚೈನ್ ಎಲ್ಲಿ ತನಕ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಕರೆಕ್ಟಾಗಿ ನೀವು ಲಾಕ್ ಮಾಡ್ಕೊಳೋದನ್ನು ಇವಾಗಿಂದಲೇ ಪ್ರಾಕ್ಟೀಸ್ ಮಾಡಿ. ನೋಡಿ, ಈ ರೀತಿನೇ ನೀವು ಕೂಡ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಚೈನ್ಗಳನ್ನು ಹಾಕಬೇಕು. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಚೈನ್ ಸ್ಟಿಚಸ್ಗಳನ್ನು ಸ್ಯಾರಿಗೆ ಹಾಕ್ಬೋದು. ಇವಾಗ ಮತ್ತೆ ಚೈನ್ಗಳನ್ನು ಹಾಕಬೇಕು. ನೀಡಲ್ ಹುಕ್ಕಿಂದ ಥ್ರೆಡ್ನ ತಗೊಂಡು ಬರಬೇಕು. ನಂತರ ಏನು ಚೈನ್ ಹಾಕಿರ್ತೀವಿ ಲಾಸ್ಟ್ ಚೈನ್, ಅದ್ರ ಮೇಲ್ಗಡೆ ಒಂದು ಹೋಲ್ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ ಅಲ್ಲ, ಅದರೊಳಗಿಂದ ಥ್ರೆಡ್ನ ತಗೊಂಡು ಬಂದರೆ ಒಂದು ಚೈನ್ ಕ್ರಿಯೇಟ್ ಆಗುತ್ತೆ. ಇವಾಗ ನಾನು ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಲ್ಲ, ಅದು ಟೈಟ್ ಆಗೂ ಇರಬಾರ್ದು, ಲೂಸ್ ಆಗೂ ಇರಬಾರ್ದು, ಮೀಡಿಯಮ್ ಆಗಿ ನೀವು ಹಿಡ್ಕೊಂಡಿರ್ಬೇಕಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಡಿಸೈನ್ ಸ್ವಲ್ಪ ಹಾಕಬೇಕಾದ್ರೆ ಕಷ್ಟ ಅಂತ ಅನಿಸುತ್ತೆ. ಇವಾಗ ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ನೋಡಿ, ಈ ರೀತಿನೇ ನೀವು ಕೂಡ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಒನ್ ಟೈಮ್ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ನ ಬ್ಯಾಕ್ ಸೈಡಿಗೆ ತಗೊಂಡು ಹೋಗಿ ನೀಡಲ್ ಹುಕ್ಕಿಂದ ಥ್ರೆಡ್ನ ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬಂದಾದ್ಮೇಲೆ ನೀಡಲ್ ಮೇಲೆ 2 ದಾರ ಇರುತ್ತೆ, ಆ 2 ದಾರನ್ನು ಸೇರಿಸ್ಬಿಟ್ಟು 1 ದಾರನ ಮಾಡಬೇಕು. ಇವಾಗ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಮತ್ತೆ 2-3 ಚೈನ್ಗಳನ್ನು ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಬೇಕು. ಲಾಸ್ಟ್ ಎಂಡಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇರೋದು. 2-3 ಚೈನ್ಗಳನ್ನು ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ 1-2-3 ಸಲ. ಇಮಿಡಿಯೇಟ್ ಆಗಿ ನೀವು ಚೈನ್ ಸ್ಟಿಚಸ್ನ ಹಾಕೋದನ್ನ ಈಸಿಯಾಗಿ ಕಲ್ತ್ಕೊಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಗಲ್ ಕ್ರೋಶೆಟ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.